ಇವತ್ತು ನಿಮಗೆ ಗೀ ರೈಸ್ ಮಾಡ್ಕೊಳ್ಳೋದು ಹೇಳ್ಕೊಡ್ತೀನಿ. ಸಿಂಪಲ್ ಆಗಿರುತ್ತೆ ಇದು. ಒಂದು ಸ್ಮಾಲ್ ಪ್ಯಾನ್ಗೆ ತುಪ್ಪ ಹಾಕಿ ಅದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕಿ ಫ್ರೈ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ. ಮತ್ತು ಕುಕ್ಕರ್ ಇಟ್ಟು ಆ ತುಪ್ಪನ ಇದಕ್ಕೆ ಹಾಕಿ ಬಿಸಿ ಆದಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಜಾಪತ್ರೆ ಹಾಕಿ ಫ್ರೈ ಮಾಡಿ, ಅದಾದಮೇಲೆ ಒಂಚೂರು ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ ಎರಡು ಹಾಕಿ ಫ್ರೈ ಮಾಡಿ, ಈಗ 2 ಮೆಣಸಿನ್ಕಾಯಿನ ಹಾಕಿ, ಮತ್ತು ಅದು ಫ್ರೈ ಆದಮೇಲೆ ಒಂದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿ ಒಂದು ಪಲಾವ್ ಎಲೆ ಹಾಕಿ ಇದಕ್ಕೆ ನೆನೆಸಿಟ್ಟಿರೋ ರೈಸ್, 1 ಲೋಟ ರೈಸ್ಗೆ 2.5 ಲೋಟ ನೀರು ಹಾಕಿದ್ದೀನಿ. ಇಲ್ಲೇ ಸ್ವಲ್ಪ ಉಪ್ಪು, ಕುಕ್ಕರ್ ಮುಚ್ಚಿ 2 ವಿಸಿಲ್ ಬಂದಾದಮೇಲೆ ಕುಕ್ಕರ್ 2 ವಿಸಿಲ್ ಬಂದಾದಮೇಲೆ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ತೆಗೆದು ನೋಡಿ ರೈಸ್ ರೆಡಿ ಇರುತ್ತೆ. ನಾವು ಫ್ರೈ ಮಾಡಿದ್ವಲ್ಲ ಗೋಡಂಬಿ ದ್ರಾಕ್ಷಿ ಅದನ್ನು ಹಾಕಿ ಒಂದು ಸತಿ ಕಲಸಿ, ಅಷ್ಟೇ. ಸಿಂಪಲ್ ಆಗಿರೋ ಗೀ ರೈಸ್ ರೆಡಿ.